ಶಿಕ್ಷಕರ ನೇಮಕಾತಿ ನೀವು ಕೇಳ್ತೀರಾ, ಎರಡೇ ವರ್ಡು. ಈಗ ಜಸ್ಟಿಸ್ ನಾಗಮೋಹನ್ ದಾಸ ಕರೆಕ್ಟ್, ವರದಿ ಎಲ್ಲ ಕೊಟ್ಟಿದ್ದಾರೆ. ನಮ್ದೆಲ್ಲ ಈಗ ಫ್ರೀಡಮ್ ಇದೆ. ಸುಮಾರು 13,000 ಚಿಲ್ಡ್ರೆ, 5,000 ಚಿಲ್ಡ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ಇನ್ನು 5,000 ಇಡೀ ಕರ್ನಾಟಕಕ್ಕೆ ತಗೊಳ್ಬಹುದು ಅಂತ ಹೇಳಿ ಅವಾಗಲೇ ಹೇಳಿದ್ರು ನಮಗೆ. ಸುಮಾರು 13,000 ಬರುತ್ತೆ ಈ PUC ಎಲ್ಲ ಸೇರಿದ್ರೆ. ಮತ್ತೆ ಅನುದಾನಿತ ಶಾಲೆ ಅದು ಕೂಡ ಈಗ ಓಪನ್ ಅಪ್ ಆಯಿತು. ಅದು ಕೂಡ 5,000 ಚಿಲ್ಡ್ರನ್ ಇಲ್ಲ 6,000 ಬರ್ಬೋದು. ಟೋಟಲ್ ಎಲ್ಲ ಸೇರಿ ಒಂದು 18,000 ಟೀಚರ್ಸ್ ರಿಕ್ರೂಟ್ಮೆಂಟ್. ಈಗ ಫಸ್ಟ್ ಹೇಗಿದ್ರು TET ಮಾಡಲೇಬೇಕು ನವೆಂಬರ್, ಯಾಕೆಂದ್ರೆ ಈಗ ಅದೆಲ್ಲ ಕ್ವೆಶ್ಚನ್ ಪೇಪರ್ ಅದೆಲ್ಲ ಸೆಟ್ ಮಾಡಬೇಕು. ಅದು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ಅದು ಕಮಿಷನರ್ ಅವರು ಹೆಡ್ ಮಾಡ್ತಾರೆ, ಮತ್ತೆ ಅವ್ರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಲ್ಲಿ ನವೆಂಬರ್ ಎಂಡ್ ಇಲ್ಲಾಂದ್ರೆ ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಅಲ್ಲಿ TET ನಡೆಯುತ್ತೆ. ಅದಾದ್ಮೇಲೆ CET ಕೂಡ ಅದು ಕಂಟಿನ್ಯೂ ಮಾಡ್ತಕ್ಕಂಥದ್ದು. ದೇ ಆರ್ ಆಲ್ ರೆಡಿ. ಅದನ್ನು ಕೂಡ ಇವಾಗ ಬೆಳಗ್ಗೆ ಬ್ರೀಫಿಂಗ್ ಮಾಡಿದ್ದಾರೆ. ಸೊ ಇಮಿಡಿಯೇಟ್ ಆಗಿ TET ಮಾಡಿ ನವೆಂಬರ್ ಎಂಡ್ ಒಳಗೆ ಅವ್ರು ಏನೇನು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಪಾಪ ಎಲ್ಲ ತುಂಬಾ ಜನರು ಕಾಯ್ತಾ ಇದ್ದಾರೆ. ಅವರಿಗೂ ಕೂಡ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೇನೆ ಇವರೆಲ್ಲರೂ ಕೂಡ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ತಂದ್ರೆ ಸುಮಾರು 18,000 ಟೀಚರ್ಸ್ ಇದು ವೆರಿ ಬಿಗ್, ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಆಗ್ತದೆ. ಅದು ಒಂದು ಹಿಸ್ಟ್ರಿನೂ ಕೂಡ ಆಗ್ತದೆ, ಅದು ಸುಧಾರಣೆನೂ ಕೂಡ ತರ್ತದೆ. ಅವಾಗ ಗೆಸ್ಟ್ ಟೀಚರ್ಸ್ ಪಾಪ ಎಷ್ಟೋ ಜನರು ಸೇವೆ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಮತ್ತೆ ಕಲಿತಿರ್ತಕ್ಕಂಥ ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆ ಕೂಡ ಆಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳ ಸಂತೋಷ ಆಗುತ್ತೆ. ಪಬ್ಲಿಕ್ ಅವ್ರ ಜೊತೆಗೆ ಒಪಿನಿಯನ್ ತಗೊಂಡು ನಾವು ಮಾಡ್ತಾ ಇರೋದು, ಬಟ್ ಇಟ್ಸ್ ಅ ಬಿಗ್ ಲೀಪ್ ಆಸ್ ಫಾರ್ ಆಸ್ ಅಂಡ್ ಫ್ಯೂಚರ್. ಈಗ ಸುಮ್ಮನೆ ನೋಡಿ, ಈ 300, 800 ಮುಂದಿನ ವರ್ಷದಿಂದ ಅದು ಕ್ರಮೇಣ ಆದರೆ ಇನ್ನು 1 ವರ್ಷ 2 ವರ್ಷಕ್ಕೆ ನಾವು 1,200 ಮಕ್ಕಳು ಬಂದರೆ ಎಷ್ಟಾಗುತ್ತೆ? ಸುಮಾರು 14 ಲಕ್ಷ ಮಕ್ಕಳು ಬರೀ 1,000 ಚಿಲ್ಡ್ರೆ 1,100 ಶಾಲೆಯಲ್ಲಿ ಇರ್ತಾರಂದ್ರೆ ನಾವೇನು ವಿ ಆರ್ ಡ್ರಾಪಿಂಗ್ ಡೌನ್ ಇನ್ ಅಡ್ಮಿಷನ್. ಸೊ ಕ್ವಾಲಿಟಿನೂ ಕೊಡಬೇಕು, ಅಡ್ಮಿಷನ್ಗೂ ಹೇಳಬೇಕು. ವಿ ಆಲ್ಸೋ ಹ್ಯಾವ್ ಟು ಕಾಂಪೀಟ್ ಇನ್ ಅ ಸಿಸ್ಟಮ್ ವೇರ್ ಆರ್ಥಿಕ ಮನಿನೂ ಪ್ಲೇ ಮಾಡ್ತಾ ಇದೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ. ಬಟ್ ದಟ್ ಈಸ್ ಅ ಸಿಸ್ಟಮ್. ಅವ್ರಿಗೆ ಅವಕಾಶಗಳು ಇದಾವೆ, ಆದರೆ ನಾವು ಮೇಲ್ದರ್ಜೆಗೆ ತರಬೇಕಾಗ್ತದೆ. ಮತ್ತು ಇನ್ನೂ ಕೂಡ ನವೆಂಬರ್ 1 ಮತ್ತೆ ನವೆಂಬರ್ 14 ಚಿಲ್ಡ್ರನ್ಸ್ ಡೇ 2 ಪ್ರೋಗ್ರಾಮ್ ಇದೆ. ಅದನ್ನು ಅವತ್ತು ಅನೌನ್ಸ್ ಮಾಡ್ತೀವಿ, ಇವತ್ತು ಹೇಳೋದಕ್ಕಾಗಲ್ಲ. ಬಟ್ ವಿ ಆರ್ ರೆಡಿ ಫಾರ್ ದಟ್. ಇಷ್ಟು ನನ್ನ ಕಡೆಯಿಂದ ಇರ್ತದೆ.